ಹೇ ಗೈಸ್, ವೆಲ್ಕಮ್ ಬ್ಯಾಕ್, ಸುಸ್ವಾಗತ ಚಾನಲ್ಗೆ. ನಾನು ಚಂದನ್, ನೀವು ನೋಡ್ತಾ ಇದ್ದೀರಾ ದಿ ಅಬ್ಸಲ್ಯೂಟ್ ಟ್ರೇಡರ್. ಸೊ ಚಾನಲ್ ಹೊಸಬರಾಗಿದ್ದರೆ ದಯವಿಟ್ಟು ಒಂದು ಲೈಕು, ಶೇರ್, ಸಬ್ಸ್ಕ್ರೈಬ್ ಮಾಡಿಬಿಡಿ. ಕನ್ನಡ ಬ್ಲಾಗರ್ಸ್ನ ಬೆಳೆಸಿ ಅಂತ ಹೇಳ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಏನಪ್ಪ, ಇವತ್ತು ಕಾರಲ್ಲೆಲ್ಲ ಕೂತ್ಕೊಂಡು ಬ್ಲಾಗ್ ಮಾಡ್ತಿದ್ದಾನೆ ಅಂತ ಅಂದ್ಕೊತಿದ್ದೀರಾ ಅನಿಸುತ್ತೆ. ಸೊ ಬೈಕಲ್ಲಿ ಹೋಗೋಕ್ಕಾಗಲ್ಲ, ಯಾಕಂದರೆ ನಿಮಗೆಲ್ಲ ಗೊತ್ತಿರೋ ಹಂಗೆ ಬೆಂಗಳೂರಿಯನ್ಸ್ಗೆ ಹಿಂದಿನ 2-3 ವಾರದಿಂದ ಸತತವಾಗಿ ಮಳೆ ಸುರಿತಾನೆ ಇದೆ. ಸೊ ರೈನ್ ಗಾಡ್ ತುಂಬಾ ಕೋಪದಲ್ಲಿದ್ದಾರೆ, ಫುಲ್ ಕಂಟಿನ್ಯೂಸ್ ಮಳೆ. ಸೊ ಬೈಕಲ್ಲಿ ಹೋದರೆ ಯಾವಾಗ ಎಲ್ಲಿ ಸ್ಟಕ್ ಆಗುತ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಕಾರ್ ಎತ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ಸೊ ಈ ವ್ಲಾಗಲ್ಲಿ ನೀವು ನೋಡ್ತಾ ಇರೋದು ಲೂಲು ಮಾಲು. ಸೊ ನಾವು ಅಲ್ಲೇ ಹೋಗ್ತಾ ಇರೋದು. ಹೊಸದಾಗಿರೋ ಮಾಲ್ ಇದು, ರಾಜಾಜಿನಗರದಲ್ಲಿ. ತುಂಬ ವರ್ಷದಿಂದ ನೋಡ್ತಾ ಇದ್ದೆ ನಾನು, ಆಲ್ಮೋಸ್ಟ್ 4-5 ಇಯರ್ಸಿಂದ ನೋಡ್ತಾ ಇದ್ದೆ. ಗೊತ್ತಿತ್ತು ಮಾಲ್ ಆಗುತ್ತೆ ಇಲ್ಲಿ ಅಂತ, ಬಟ್ ಈ ಥರ ಒಂದು ಮಾಲ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಯಾಕಂದರೆ ಇದೇನೋ ಬೆಂಗಳೂರು ಲಾರ್ಜೆಸ್ಟ್ ಹೈಪರ್ ಮಾರ್ಕೆಟ್ ಅಂತ ಹೇಳ್ತಾರಂತೆ. ಸೂಪರ್ ಮಾರ್ಕೆಟು, ಹೈಪರ್ ಮಾರ್ಕೆಟ್ ಎಲ್ಲ ಒಂದೇ. ಸೊ ತುಂಬ ಲಾರ್ಜೆಸ್ಟ್ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಗೆ ಏನು ಸಿಗಲ್ಲ ಅನ್ನೋ ಪದಾರ್ಥನೇ ಇಲ್ವಂತೆ, ಎಲ್ಲ ಸಿಗುತ್ತಂತೆ. ಒಂಥರ ನೀವು ಮಾಲ್ ಎಂಟ್ರ್ ಆದರೆ ಒಂಥರ ಇಂಡಿಯಾದಲ್ಲಿ ಇಲ್ಲ ಅನ್ನೋ ಫೀಲಿಂಗ್ ಇರುತ್ತಂತೆ. ಏನೋ ಒಂಥರ ಇಂಟರ್ನ್ಯಾಷನಲ್ ಮಾಲ್ ಒಳಗೆ ಎಂಟ್ರ್ ಆಗೋ ಥರ ಇರುತ್ತಂತೆ. ಸೊ ನೋಡೋಣ, ನಾನು ಹೋಗ್ಬಿಟ್ಟು ನೋಡ್ತೀನಿ. ಯಾಕಂದರೆ ತುಂಬ ಜನ ಮಾತಾಡ್ತಾ ಇದ್ರು, ಈ ಸಿಗ್ದವರೆಲ್ಲ ಕೇಳೋರು, ಏನೋ ಲೂಲು ಮಾಲ್ ಹೋದೇನೋ, ಚೆನ್ನಾಗಿದ್ದಂತೆ ಹೋಗೋ ಒಂದ್ಸರಿ ಎಲ್ಲ ಏನೇನೋ ಹೇಳ್ತಿದ್ರು. ಸೊ ಏನಪ್ಪ, ಒಂದು ಮಾಲ್ಗೆಲ್ಲ ಇಷ್ಟೊಂದು ಹೈಪ್ ರೇಟ್ ಮಾಡ್ತಿದ್ದಾರಲ್ಲ. ಯಾಕಂದರೆ ನಾವೆಲ್ಲ ಮುಂಚೆ ಎಷ್ಟೋ ಮಾಲ್ಗಳು ನೋಡ್ಬಿಟ್ಟಿದ್ದೀವಿ. ಓರಿಯನ್ ಮಾಲ್ಕಿ ನಾವು ಬೇಕಾ ನಮಗೆ? ಸೊ ಅಷ್ಟೆಲ್ಲ ದೊಡ್ಡ ದೊಡ್ಡ ಮಾಲ್ಗಳನ್ನ ನಾವು ನೋಡಿದ್ದೀವಿ ಆಲ್ರೆಡಿ. ಸೊ ಇದೆಂತ ಮಾಲಪ್ಪ ಅದು ಅಂತ ನೋಡಿದ್ರೆ, ಮಾಲ್ ಒಳಗೆ ಒಂಥರ ಸೂಪರ್ ಮಾರ್ಕೆಟ್ಟು, ಹೈಪರ್ ಮಾರ್ಕೆಟು, ಆಮೇಲೆ ಪ್ರತಿಯೊಂದು ಬ್ರ್ಯಾಂಡ್ಸ್ ಇದೆ ನಿಮಗೆ. ಆಮೇಲೆ 3rd ಫ್ಲೋರಲ್ಲೇನೋ ಮಿನಿ ವಂಡರ್ಲಾ ಥರ ಇದೆಯಂತೆ, ಒಂದು ಸ್ಮಾಲ್ ಅಮ್ಯೂಸ್ಮೆಂಟ್ ಪಾರ್ಕು, ರೋಲರ್ ಕೋಸ್ಟರು, ಡ್ರಾಪ್ ಝೋನು, ವಂಡರ್ಲಾ ಬಂಬಾ ಥರ ಗೇಮ್ಸು. ಸೊ ವೇರಿಯಸ್ ಗೇಮ್ಸ್ ಇದೆಯಂತೆ. ಆಮೇಲೆ ಏನೋ ಚೀಪ್ ಅಂತ ಹೇಳ್ತಿದ್ದಾರೆ ಸೂಪರ್ ಮಾರ್ಕೆಟಲ್ಲಿ. ಅಂದರೆ ನೀವು ಔಟ್ಸೈಡ್ ಏನು ಬೈ ಮಾಡ್ತೀರಾ ಕೊಟ್ಟು ಅದೇ ಸಿಗುತ್ತಂತೆ, ಅದೇ ಪ್ರೈಸ್ಗೆ ಮಾಲ್ ಒಳಗೆ ಸಿಗುತ್ತಂತೆ. ಆಮೇಲೆ ಕ್ವಾಲಿಟಿ ವಿತ್ ಕ್ವಾಲಿಟಿ ಸಿಗುತ್ತಂತೆ. ಸೊ ನೋಡೋಣ, ಹೋಗ್ಬಿಟ್ಟು ನೋಡೋಣ ಇವತ್ತು ಹೇಗಿರುತ್ತೆ ಅಂತ ತಿಳಿಸ್ಕೊಡ್ತೀನಿ, ಏನೇನು ಸಿಗುತ್ತೆ ಅಂತ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಆಮೇಲೆ ಲೂಲು ಮಾಲ್ ಬಗ್ಗೆ ಮಾತಾಡಂಗಿದ್ರೆ, ಇದು ಬಂದ್ಬಿಟ್ಟು ಗ್ಲೋಬಲ್ ಮಾಲ್ಸು. ಈ ಮಾಲ್ನ ಕಟ್ಟಿರೋದು ಬಂದ್ಬಿಟ್ಟು ಯೂಸುಫ್ ಅಲಿ ಅಂತ. ಸೊ ಈಸ್ ಕೇರಳಿನ್ ಬಿಸ್ನೆಸ್ ಮ್ಯಾನು. ಸೊ ಇವ್ರು ಕಟ್ಟಿರೋದು ಬೆಂಗಳೂರಲ್ಲಿ. ಆಮೇಲೆ ಏನಕ್ಕೆ ಆ ಪರ್ಟಿಕ್ಯುಲರ್ ಲೊಕೇಶನ್ ಚೂಸ್ ಮಾಡಿದ್ರೋ ಗೊತ್ತಿಲ್ಲ. ಯಾಕಂದರೆ ನೀವು ಆ ಮಾಲ್ ಸುತ್ತಮುತ್ತ 4 ಮಾಲ್ ಇದೆ. ಚೂರು ಮುಂದೆ ಹೋದರೆ ನಿಮಗೆ ಓರಿಯನ್ ಮಾಲ್ ಸಿಗುತ್ತೆ. ಚೂರು ಹಿಂದೆ ಬಂದರೆ ನಿಮಗೆ ಗೋಲ್ಡನ್ ಹೈಟ್ಸ್ ಅನ್ನೋ ಒಂದು ಮಾಲ್ ಸಿಗುತ್ತೆ. ತುಂಬ ಜನರಿಗೆ ಗೊತ್ತೇ ಇರುತ್ತೆ, ಬಾರ್ಬಿಕ್ಯೂ ನೇಷನ್ಗೆಲ್ಲ ನೀವು ಹೋಗ್ತಾ ಇರ್ತೀರಾ. ಇನ್ನೂ ಚೂರು ಹಿಂದೆ ಬಂದರೆ ನಿಮಗೆ ವರ್ಲ್ಡ್ GT ಮಾಲ್ ಇದೆ. ಸೊ ಇಷ್ಟು ಕಾಂಪಿಟೇಷನ್ ಇರಬೇಕಿದ್ರೆ ಅಲ್ಲಿ ಕಟ್ಟಿದ್ದಾರೆ ಅಂದರೆ ದೆನ್ ಏನೋ ಒಂದು ಸ್ಪೆಷಲ್ ಇರಬೇಕಲ್ವ ಈ ಮಾಲಲ್ಲಿ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ, ನಾನು ಮತ್ತು ನನ್ನ ತಮ್ಮ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ನೋಡ್ತೀವಿ, ನಿಮಗೂ ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ಡೈರೆಕ್ಟಾಗಿ ಅಲ್ಲೇ ಸಿಗೋಣ. ಸೊ ಗೈಸ್, ಮಾಲಿಗೆ ರೀಚ್ ಆಗಿದ್ದೀವಿ. ಕಾರ್ ಪಾರ್ಕಿಂಗು ತುಂಬ ಕಷ್ಟ ಆಯಿತು ಅಂತ ಅವರೇ ಇಸ್ಕೊಂಬಿಟ್ರು. ಹೆವಿ ಜನ, ಫುಲ್ ಟ್ರಾಫಿಕ್ಕು. ಅಂದರೆ ಫುಲ್ ಜನ, ಪಾರ್ಕಿಂಗೇ ಇರಲಿಲ್ಲ. ಹಂಗೂ ಸಿಕ್ತು. ಆಮೇಲೆ ಇನ್ನೊಂದೇನೆಂದರೆ ಫ್ರೀ ಪಾರ್ಕಿಂಗು. ಅದು ಮೋಸ್ಟ್ಲಿ ಲಾಂಚ್ ಆಫರ ಏನೋ ಗೊತ್ತಿಲ್ಲ, ಬಟ್ ಫ್ರೀ ಪಾರ್ಕಿಂಗ್ ಇವಾಗ ಇರೋದು. ಸೊ ಫ್ರೆಂಡ್ಸ್ ನೋಡಿ, ಮಾಲು ಆಚೆಯಿಂದ ಹೀಗೆ ಕಾಣುತ್ತೆ. ಸೊ ರೋಡಲ್ಲಿ ಹೋಗ್ತಾ ಇರೋರಿಗೆ ತುಂಬಾ ಚೆನ್ನಾಗಿ ಅಟ್ರಾಕ್ಟ್ ಮಾಡುತ್ತೆ. ಆಮೇಲೆ ಲೈಟಿಂಗ್ ನೋಡ್ಬೋದು ನೀವು, ಎಂಟ್ರೆನ್ಸಲ್ಲಿ ಸಖತ್ ಅಟ್ರಾಕ್ಟ್ ಮಾಡುತ್ತೆ ಕಸ್ಟಮರ್ಸ್ಗೆ. ಆಮೇಲೆ ಫೋಟೋಜೀನಿಕ್ ಆಗಿದೆ ತುಂಬಾ. ಸೊ ನಾವು ಇವಾಗ ಒಳಗೆ ಹೋಗ್ಬಿಟ್ಟು ನೋಡೋಣ ಹೇಗಿದೆ ಅಂತ. ಸೊ ಇದು ನೋಡಿ, ಇದು ಎಂಟ್ರೆನ್ಸು ಕೋರ್ಟ್ ಯಾರ್ಡ್ ಥರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಮಾತ್ರ ಜಾಗ. ಆಮೇಲೆ ಇದಕ್ಕೆ ಹಿಂದೆಗಡೆ ಒಂದು ಗೇಟ್ ಇದೆ. ಸೊ ಅಲ್ಲಿ ಬಂದರೆ ನೀವು ಈ ಥರ ಒಂದು ಪಿಕಾಕ್ ಸ್ಟ್ಯಾಚು ಮಾಡಿದ್ದಾರೆ ವಿತ್ ಫುಲ್ ಆಫ್ ಫ್ಲವರ್ಸ್. ಎಷ್ಟು ದೊಡ್ಡದಾಗಿದೆ ಅಂತ ನೀವು ನೋಡ್ತಾ ಇದ್ದೀರಾ. ಸೊ ತುಂಬ ಒಂಥರ ಕಲರ್ಫುಲ್ ಮತ್ತು ಫೋಟೋಜಿನಿಕ್ ಆಗಿತ್ತು. ಸೊ ಇದು ಬಂದ್ಬಿಟ್ಟು ಗ್ರೌಂಡ್ ಫ್ಲೋರ್ ಎಂಟ್ರೆನ್ಸು. ಲೆಫ್ಟ್ ಸೈಡಲ್ಲಿ ಏನು ನೋಡ್ತಾ ಇದ್ದೀರಾ ನೀವು, ಅದು ಬಂದ್ಬಿಟ್ಟು ಲೂಲು ಹೈಪರ್ ಮಾರ್ಕೆಟ್ ಅಂತ. ಸೊ ಇವಾಗ ಒಳಗೆ ಹೋಗೋಣ. ಸೊ ಆಲ್ಮೋಸ್ಟ್ ಗ್ರೌಂಡ್ ಫ್ಲೋರ್ ಮುಕ್ಕಾಲು ಭಾಗ ಇದ್ದರೇ ಕವರ್ ಮಾಡ್ಕೊಂಡಿದ್ದೆ. ಸೊ ಅಷ್ಟು ದೊಡ್ಡದಾಗಿರೋದು ಇದು.
ನಿಮಗೆಲ್ಲ ಗೊತ್ತೇ ಇರುತ್ತೆ ಮಾಲ್ ಎಷ್ಟು ದೊಡ್ಡದಾಗಿರುತ್ತೆ, ಅದರಲ್ಲಿ ಮುಕ್ಕಾಲು ಭಾಗ ಇದೆ. ಸೊ ಪ್ರತಿಯೊಂದು ಐಟಮ್ಸು ಚೆನ್ನಾಗಿ ಆರ್ಗನೈಸ್ ಮಾಡಿ ಇಟ್ಟಿದ್ರು. ತುಂಬಾ ಒಂಥರ ಇಂಟರ್ನ್ಯಾಷನಲ್ ಫೀಲ್ ಇತ್ತು ಅದರಲ್ಲಿ. ಸೊ ಅದು ಬಿಟ್ಟರೆ ನಿಮಗೆ ಮೀಟ್ ಸೆಕ್ಷನಲ್ಲಿ ಆಲ್ ಕೈಂಡ್ ಆಫ್ ಸೀ ಫುಡ್ ಇತ್ತು. ಆಮೇಲೆ ಇನ್ನೊಂದು ನೋಡ್ತಾರೆ ಇವಾಗ ನೀವು, ಸೊ ಎಲ್ಲ ಪೀಸಸ್ ಏನಿರುತ್ತೆ ಕಟ್ ಮಾಡಿರುತ್ತೆ, ನೀವು ಜಸ್ಟ್ ಮನೆಗೆ ಹೋಗ್ಬಿಟ್ಟು ಫ್ರೈ ಅಥವಾ ಬಾಯ್ಲ್ ಏನು ಬೇಕೋ ಮಾಡ್ಕೋಬೋದು. ಸೊ ಆ ಥರ ಒಂದು ಫೆಸಿಲಿಟೀಸ್ ಮಾಡಿ ಕೊಟ್ಟಿದ್ದಾರೆ ಈಸಿ ಆಗಲಿ ಅಂತ. ಆಮೇಲೆ ಫ್ರೈಡ್ ಚಿಕನ್ ಕೂಡ ಸಿಗುತ್ತೆ ನಿಮಗೆ. ಸೊ ಅಲ್ಲಿ ಪರ್ಚೇಸ್ ಮಾಡಿಬಿಟ್ಟು ನೀವು ಆಚೆ ಬಂದು ತಿನ್ಕೊಬೋದು. ಬಿರಿಯಾನಿ ಫ್ಲೇವರ್ಸ್ ಯಾರ್ಯಾರು ಇದ್ದೀರಾ ನೋಡ್ಕೊಳ್ಳಿ, ಬಿರಿಯಾನಿನೂ ಸಿಗುತ್ತೆ. ಆಮೇಲೆ ಇಂಡಿಯನ್ ಸ್ನ್ಯಾಕ್ಸ್ ನಿಮ್ಗೆ ಏನೇನಿದೆ ಅವೆಲ್ಲ ಸಿಗುತ್ತೆ. ಸ್ವೀಟ್ ಯಾರ್ಯಾರು ತುಂಬ ಪಂಚಪ್ರಾಣನೋ ಅವ್ರಿಗಂತೂ ಇದು ಹೆವನ್ ಥರ ಇರುತ್ತೆ. ಸೊ ಆಲ್ ಕೈಂಡ್ ಆಫ್ ಸ್ವೀಟ್ಸು. ಆಮೇಲೆ ಜಿಮ್ ಲವರ್ಸ್ಗೆ ಸ್ಯಾಲಡ್ಸ್ ಸಿಗುತ್ತೆ. ಸೊ KG ಲೆಕ್ಕದಲ್ಲಿ ಸ್ಯಾಲಡ್ಸ್ ಪ್ರಿಪೇರ್ ಮಾಡಿಕೊಡ್ತಾರೆ. ಹಲವಾರು ದೇಶದ ಚೀಸ್ ಸಿಗುತ್ತೆ ನಿಮಗೆ, ಸಾಸೇಜಸ್ ಸಿಗುತ್ತೆ. ಸೊ ನೀವೆಲ್ಲ ನೋಡಿರಲ್ಲ ಇವೆಲ್ಲ ಬೇರೆ ಮಾಲಲ್ಲಿ. ಆಮೇಲೆ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಅಂತೂ ಎಷ್ಟು ಫ್ರೆಶ್ ಆಗಿತ್ತು ಅಂದರೆ ನಾನು ಎಷ್ಟು ದೊಡ್ಡ ಹಾಪ್ಕಾಮ್ಸಲ್ಲೂ ನೋಡಿಲ್ಲ ಈ ಥರದ್ದು. ಸೊ ಸಖತ್ ಫ್ರೆಶ್ ಆಗಿತ್ತು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸು. ಸೊ ಇದು ಬಂದ್ಬಿಟ್ಟು ಫಸ್ಟ್ ಫ್ಲೋರಲ್ಲಿ UCB ಸ್ಟೋರು. ಸೊ ಈ ಥರ ನಿಮಗೆ ಹಲವಾರು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಇದೆ, ಬಟ್ಟೆದು, ಶೂಸ್ದು. ಆಮೇಲೆ ನೆಕ್ಸ್ಟ್ ನೀವೇನು ನೋಡ್ತಿದ್ದೀರಾ ಅದು ಲೂಲು ಫ್ಯಾಷನ್ ಅಂತ. ಸೊ ಬರೀ ಹೆಸರು ಮಾತ್ರ ಸ್ಟೋರ್ದು ಲೂಲು ಅಂತಿರೋದು, ಬಟ್ ಒಳಗೆ ನಿಮಗೆ ಬೇರೆ ಬೇರೆ ಬ್ರ್ಯಾಂಡ್ಸ್ ಎಲ್ಲ ಸಿಗುತ್ತೆ. ಲೂಲು ಅವ್ರದ್ದು ಏನೂ ಇಲ್ಲ. ಸೊ ಅದಾದಮೇಲೆ ಬಂದ್ಬಿಟ್ಟು ಇದು 3rd ಫ್ಲೋರಲ್ಲಿ ಫುಡ್ ಕೋರ್ಟ್ ಇದೆ. ಸೇಮ್ ಓರಿಯನ್ ಮಾಲಲ್ಲಿ ಹೇಗಿದೆ ಒಂದು ಫ್ಲೋರ್ ಫುಲ್ ಫುಡ್ ಕೋರ್ಟ್ ಆ ಥರ. ಆಮೇಲೆ ಅದ್ರ ಜೊತೆನೇ ಇದು ಫಂಟ್ಯೂರ್ ಅಂತ. ಸೊ ಇವಾಗ ನೀವು ಹೋಗ್ತಿದ್ದಂಗೆ ನಿಮಗೆ ನಾವೇನೋ ದಾರಿ ತಪ್ಪಿ ವಂಡರ್ಲಾಗಿ ಬಂದ್ಬಿಟ್ಟು ಅನಿಸುತ್ತೆ. ಸೊ ನೋಡಿ ಇದನ್ನು. ಸೊ ಹೇಗಿತ್ತು ಮಿನಿ ವಂಡರ್ಲಾ ತೋರಿಸ್ಬಿಟ್ನಾ ನಾನು. ಸೊ ತುಂಬಾ ಸಕ್ಕತ್ತಾಗಿತ್ತು. ಆಮೇಲೆ ಈ ಮನುಷ್ಯನ ನೋಡ್ತಿದ್ದೀರಾ ನೀವು, ಇದು ಬಂದ್ಬಿಟ್ಟು ಸಿಪ್ಲೈನ್ ಆ್ಯಕ್ಟಿವಿಟಿ ಥರ ಒಂದು. ಸೊ ನಿಮ್ಗೊಂದು ಒಳ್ಳೆ ವ್ಯೂ ಸಿಗುತ್ತೆ ಮೇಲ್ಗಡೆ, ಅದು ಆಟ ಆಡ್ತಿದ್ರೆ ಕೆಳಗಡೆ ಅದು ಫುಲ್ ವ್ಯೂ ಸಿಗುತ್ತೆ. ಆಮೇಲೆ ಇಲ್ಲಿ ಮಕ್ಕಳಿಗೆ ವಾಲ್ ಕ್ಲೈಂಬಿಂಗ್ ಎಲ್ಲ ಸಿಗುತ್ತೆ. ಸೊ ವಾಲ್ ಕ್ಲೈಂಬಿಂಗಲ್ಲಿ ನೀವು ನೋಡ್ತಿರ್ಬೋದು ಏನೇನು ಗ್ರಾಫಿಕ್ಸ್ ಎಲ್ಲ ಮಾಡಿದ್ದಾರೆ. ಸೊ ಸಕ್ಕತ್ತಾಗಿತ್ತು. ಆಮೇಲೆ ಇನ್ನೊಂದು ಸೆಕ್ಷನ್ ಇದೆ, ಅಲ್ಲಿ ಬಂದ್ಬಿಟ್ಟು ಬಿಲಿಯರ್ಡ್ಸು, ಪೂಲು ವಿತ್ ಗೋ ಬೌಲಿಂಗು. ಸೊ ಶೂಸು ಈಟೆಲ್ಲ ಅವರೇ ಪ್ರೊವೈಡ್ ಮಾಡಿರ್ತಾರೆ. ಆಮೇಲೆ ಮಕ್ಕಳಿಗೆ ಕುದುರೆ ಆಟ ಸೇಮ್ ವಂಡರ್ಲಾದಲ್ಲಿ ನೀವೇನು ನೋಡ್ತೀರಾ ಪಾರ್ಕ್ಸಲ್ಲಿ ನೀವು ಅದೇ ಸಿಗುತ್ತೆ. ಆಮೇಲೆ ಇನ್ನೊಂದು ಇದು ಬಿಟ್ಟರೆ ಒಂದು ಮಿನಿ ಜಂಗಲ್ ಅಂತ ಇದೆ ಮಕ್ಕಳಿಗೆ. ಸೊ ಇದಿಷ್ಟು ಸ್ಪೋರ್ಟ್ಸ್ದು. ಸೊ ಗೈಸ್ ವಾಪಸ್ ಬಂದು ಮನೆಗೆ. ಸೀರಿಯಸ್ಲಿ ಮಾಲ್ ಸಕ್ಕತ್ತಾಗಿತ್ತು. ನಡೆದು ಕಾಲೆಲ್ಲ ನೋವು ಬಂದ್ಬಿಡ್ತು. ಹೈಪರ್ ಮಾರ್ಕೆಟಲ್ಲಿ ಪ್ರತಿಯೊಂದು ಸಾಮಾನು ನಿಮಗೆ ಸಿಗುತ್ತೆ. ಯಾವುದಕ್ಕೂ ಅಲ್ಲೋಗ್ಬೇಕು ಆಚೋಗ್ಬೇಕು ಸಿಗಲಿಲ್ಲ ಅನ್ನೋಂಗಿಲ್ಲ. ಫ್ರೂಟ್ಸ್, ವೆಜಿಟೇಬಲ್ಸ್, ಮೀಟ್ ಅಂತೂ ಸೀರಿಯಸ್ಲಿ ಹೇಳ್ತೀನಿ, ಯಾರಾದರೂ ವೆಜಿಟೇರಿಯನ್ಸ್ ಏನಾದ್ರು ಆ ಸೆಕ್ಷನ್ಗೆ ಹೋಗ್ಬಿಟ್ರೆ ಎದುರ್ಕೊಂಡು ಓಡಿ ಬಂದ್ಬಿಡ್ತಾರೆ. ಏನಿದು ಹಿಂಗಿಟ್ಟವ್ರೆ, ಒಳ್ಳೆ ಸ್ಲಾಟರ್ ಹೌಸ್ ಥರ ಇರುತ್ತೆ ನಿಮಗೆ ಫುಲ್ಲು ಒಂಥರ. ಅದು ಬಿಟ್ಟರೆ ನಿಮಗೆ ಆ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ. ಒಂದು ಥಿಂಗ್ ಇಷ್ಟ ಆಗಿಲ್ಲ ಏನಂದರೆ, ನಿಮಗೆ ಅಲ್ಲಿ ತೊಗೊಂಡ್ರೆ ಅಲ್ಲಿ ತಿನ್ನೋಕ್ಕಾಗಲ್ಲ, ತಿನ್ನೋ ಫೆಸಿಲಿಟಿ ಮಾಡಿಲ್ಲ. ತಿನ್ನೋ ಫೆಸಿಲಿಟಿ ಬಂದ್ಬಿಟ್ಟು ಮೇಲ್ಗಡೆ 3rd ಫ್ಲೋರಲ್ಲಿ ಇದೆ. ನೀವು ಏನು ಕೆಳಗೆ ಏನು ತೊಗೊಂಡ್ರು ನೀವು ಅಲ್ಲಿ ಹೋಗಿ ತಿನ್ನಬೇಕು. ಅದು ಬಿಟ್ಟು ನಿಮಗೆ ಅಲ್ಲೇ ತಿನ್ನೋಕ್ಕಾಗೋದಿಲ್ಲ. ಸೊ ಅದೊಂದು ಇಷ್ಟ ಆಗಿಲ್ಲ ನನಗೆ, ಯಾಕಂದರೆ ಅದು ಹೈಪರ್ ಮಾರ್ಕೆಟ್ ಒಳಗೆ ಇರೋದ್ರಿಂದ ನಿಮಗೆಲ್ಲೂ ಫುಡ್ ಕೋರ್ಟ್ ಥರ ಟೇಬಲ್ಸು ಚೇರ್ಸ್ ಹಾಕಿ ಒಂದು ಅರೇಂಜ್ಮೆಂಟ್ಸ್ ಇಲ್ಲ. ಅದು ಬಿಟ್ಟರೆ ನಿಮಗೆ ಐಟಮ್ಸು ಕ್ರಾಸೆಂಟ್ಸ್ ಆಗಲಿ, ಮೆಕ್ರೋನ್ಸ್ ಆಗಲಿ, ಕುಕೀಸ್ ಆಗಲಿ, ಮಫಿನ್ಸು ಪ್ರತಿಯೊಂದು ಇದೆ. ಎಲ್ಲ ಔಟ್ಸೈಡ್ ಕಂಟ್ರೀಸಲ್ಲಿ ಏನು ನೋಡ್ತೀರಾ ನೀವು ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ. ಅದು ಬಿಟ್ಟರೆ ಗೇಮ್ ಸೆಕ್ಷನ್ ಫಂಟ್ಯೂರಾ
ಸೊ ಅದಂತೂ ಕ್ರೇಜ್ ಆಗಿತ್ತು. ಮಿನಿ ವಂಡರ್ಲಾ ಮಕ್ಳಿಗಂತೂ ಹೇಳಿ ಮಾಡಿಸಿದ ಜಾಗ. ಆಮೇಲೆ ನೀವು ನೋಡಿರೋ ಹಂಗೆ ವಿಡಿಯೋಲಿ ಜನ ಒಳ್ಳೆ ಜಾತ್ರೆಗೆ ಬಂದಂಗೆ ಬಂದಿರೋ ಜನ, ಸಖತ್ ಜನ. ನಾನು ಆ್ಯಕ್ಚುಲಿ ನೆನ್ನೆ ಹೋಗ್ಬೇಕಾಗಿತ್ತು ಅಂತ ಪ್ಲ್ಯಾನ್ ಇದ್ದಿದ್ದು, ಯಾಕಂದರೆ ನೆನ್ನೆ ಈದ್ ಹಬ್ಬ ಅಲ್ವಾ ಅಂತೇಳಿ ಡಿಸೈಡ್ ಮಾಡಿ ಹೋಗಲಿಲ್ಲ, ಫುಲ್ ಜನ ಇರ್ತಾರೆ ಅಂತ. ನೋಡಿದ್ರೆ ಇವತ್ತೂ ಅಷ್ಟೇ ಜನ ಇದ್ದಾರೆ. ಸೊ ತುಂಬ ಕ್ರೌಡ್ ಇತ್ತು, ಅದೊಂದು ಇಷ್ಟ ಆಗಿಲ್ಲ. ಯಾಕಂದರೆ ನೀವು ಕ್ರೌಡ್ ಇದ್ದಾಗ ನೀವೇನು ಎಕ್ಸ್ಪ್ಲೋರ್ ಮಾಡೋಕ್ಕಾಗೋದಿಲ್ಲ, ನಿಮಗೆ ಚಾನ್ಸ್ ಸಿಗೋದಿಲ್ಲ. ಯಾವುದಾದ್ರು ಗೇಮ್ ಆಡಬೇಕಂದ್ರೆ ನಿಮ್ಗೆ ಸಿಗೋಲ್ಲ, ತುಂಬ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ. ಆಮೇಲೆ ಡ್ಯಾಶಿಂಗ್ ಕಾರೆಲ್ಲ ಇತ್ತು. ಸೊ ದಟ್ ವಾಸ್ ರಿಯಲಿ ಫನ್. ನೋಡೋಕ್ಕೆ ಒಂಥರ ಖುಷಿಯಾಗಿತ್ತು, ಆಡಬೇಕಿತ್ತು, ಬಟ್ ಸ್ಟಿಲ್ ಇಟ್ಸ್ ಓಕೆ. ಸಕ್ಕದಾಗಿ ಕಟ್ಟಿದ್ದಾರೆ ಮಾಲು, ಪ್ರತಿಯೊಂದು ಫೆಸಿಲಿಟೀಸ್ ಇದೆ. ಆಮೇಲೆ ನಿಮಗೆ ಪ್ರತಿಯೊಂದು ಬ್ರ್ಯಾಂಡ್ಸ್ ಇದೆ. ಸೊ ನೀವು ಈ ಬ್ರ್ಯಾಂಡ್ ಇಲ್ಲಿ ಸಿಗಲಿಲ್ಲ, ಬೇರೆ ಮಾಲ್ ಹೋಗಬೇಕು ಅನ್ನೋ ಯಾವ ಅವಶ್ಯಕತೆಯೂ ಇಲ್ಲ. ಪ್ರತಿಯೊಂದು ಬ್ರ್ಯಾಂಡ್ ಇದೆ ಅಲ್ಲಿ ನಿಮಗೆ. ಆಮೇಲೆ ಏನೋ ಹೇಳ್ತಾರೆ ತುಂಬ ಡಿಸ್ಕೌಂಟ್ಸಲ್ಲಿ ಕೊಡ್ತಿದ್ದಾರೆ ಅಂತೇಳಿ. ಆಮೇಲೆ ಲೂಲು ಅವ್ರದ್ದೇ ಪ್ರತಿಯೊಂದು ಪ್ರಾಡಕ್ಟ್ ಬಂದ್ಬಿಟ್ಟು ಲೂಲು ಅವ್ರದ್ದೇ ಇದೆ. ಲೂಲು ಫ್ಯಾಷನ್ ಇದೆ, ಲೂಲು ಈಟರೀಸ್ ಇದೆ, ಆಮೇಲೆ ಲೂಲು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಇದೆ. ಸೊ ಇಷ್ಟೆಲ್ಲ ಇದೆ. ಸೊ ಎಲ್ಲ ಅವ್ರದ್ದೇ ಇದ್ದೇನೆ. ಸೊ ನೋಡಿ, ಹೋಗಿ ಒಂದ್ಸರಿ. ಬಟ್ ಒಂದು ಥಿಂಗ್ ಹೇಳ್ತೀನಿ, ನಡೆಯೋಕ್ಕೆ ಪ್ರಿಪೇರ್ ಆಗಿರಿ. ಸೊ ಈ ಮಾಲ್ ಬಂದ್ಬಿಟ್ಟು ಒಟ್ಟು 4 ಫ್ಲೋರ್ ಇದೆ. 4 ಫ್ಲೋರಲ್ಲಿ ನಿಮಗೆ 3rd ಫ್ಲೋರ್ ಹೋಗ್ಬಿಟ್ಟು ಫುಡ್ ಕೋರ್ಟ್ ವಿತ್ ಪಂಚೂರ ಗೇಮಿಂಗ್ ಸೆಕ್ಷನ್ನು. ಸೊ ಹೋಗಿ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಹೇಗಿದೆ ಅಂತ ನೀವೇ ಎಕ್ಸ್ಪೀರಿಯೆನ್ಸ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಗೈಸ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಸಿ ಯು, ಬಾಯ್ ಬಾಯ್.